ಮರ್ಡರ್ ಕೇಸ್ನಲ್ಲಿ ಜೈಲು ಸೇರ್ತಾರಾ ದರ್ಶನ್? 13 ವರ್ಷಗಳ ಬಳಿಕ ಮತ್ತೆ ಜೈಲು ಸೇರ್ತಾರಾ ದರ್ಶನ್? ಈ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರೋ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರಾ ದರ್ಶನ್ ಮತ್ತು ಸಂಗಡಿಗರು? ದರ್ಶನ್ ಸೇರಿದಂತೆ 17 ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಸೊ ಮಧ್ಯಾಹ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಷ್ಟು ಜನರನ್ನ. 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಜೈಲು ಬಹುತೇಕ ಫಿಕ್ಸ್. ಮತ್ತೆ ಇನ್ನಷ್ಟು ಹೆಚ್ಚುವರಿಯಾಗಿ ವಿಚಾರಣೆಗೆ ಏನು ಕೇಳ್ತಾರೆ ಅನ್ನುವಂಥದ್ದು ಸಾಧ್ಯತೆಗಳು ಕಡಿಮೆ ಅಂತೆ. ಆಲ್ರೆಡಿ 2 ಸಲ ಕೇಳಿದ್ದಾರೆ, ವಿಚಾರಣೆಯನ್ನು ಮುಗಿಸಿದ್ದಾರೆ 11 ದಿನಗಳ ಕಾಲ ಬರೋಬ್ಬರಿ. ಹಾಗಾಗಿ ಇವತ್ತು ಮುಗಿತಾ ಇರೋ ಹಿನ್ನೆಲೆಯಲ್ಲಿ ವಿಚಾರಣೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಜೆಸಿಗೆ ಕೊಡ್ತಾರಾ ಅಥವಾ ಪೊಲೀಸರು ಮತ್ತೂ ವಿಚಾರಣೆ ಮಾಡಬೇಕು, ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಬೇಕು, ಕೊಡಿ ಕಸ್ಟಡಿಗೆ ಅಂತ ಕೇಳ್ತಾರಾ? ಯಾವ್ದು ಬೇಕಾದ್ರೂ ಆಗ್ಬೋದು. ಬಟ್ ಸದ್ಯಕ್ಕೆ ಕಾಣಿಸ್ತಾ ಇರುವಂತದ್ದು ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದು, ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು ಅಂತ.